ಹಂಗೋ ಹಿಂಗೋ ಪರವಾಗಿಲ್ಲ ಗುರು. ಡೇಟು ಒಂದು ಸ್ವಲ್ಪ ನೋಡೋ ಥರ ಆಕ್ಷನ್ ಮಾಡಿದ್ರು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು. ಸೊ ಯಾರನ್ನ ಪಿಕ್ ಮಾಡ್ಕೊಂಡ್ರು ಡೇ ಟೂಲ್ ಅಂತ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಸೊ ವೀಡಿಯೋಗೋಗಿಂತ ಮುಂಚೆ ಯಾರನ್ನ ಫಸ್ಟ್ ಟೈಮ್ ಬಂದು ನಮ್ಮ ಚಾನಲ್ನಲ್ಲಿ ಕ್ರಿಕೆಟ್ ಇಲ್ಲ ಕಬಡ್ಡಿ ರಿಲೇಟೆಡ್ ವೀಡಿಯೋಸ್ ನೋಡ್ತಾ ಇದ್ದಾರೆ, ವೀಡಿಯೋಸ್ಗಳು ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಜಾಸ್ತಿ ಚಾನಲ್ನ ರೀಚ್ ಮಾಡಿಸಿ, ಜಾಸ್ತಿ ಜನಕ್ಕೆ ಚಾನಲ್ನ ರೀಚ್ ಮಾಡಿಸಿ ಅಂತ ಹೇಳ್ತಾ. ಸೊ ಬನ್ನಿ ಡೇ ಟೂ ಅಲ್ಲಿ ಯಾರ್ಯಾರನ್ನ ಪಿಕ್ ಮಾಡಿದಾರಂತ ಪಿಕ್ ಮಾಡಿದಾರೆ ಅಂತ ಮಾತಾಡೋಣ. ಸೊ ಅದಾದಮೇಲೆ ಲಾಸ್ಟಲ್ಲಿ ಪ್ರಾಬಬಲ್ ಪ್ಲೇಯಿಂಗ್ 11 ನಾನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ತಿಳಿಸ್ತೀನಿ. ಸೊ ನೀವು ಈಗ ಗೊತ್ತಿರುತ್ತೆ ನಿಮಗೂ ಯಾರನ್ನ ಪಿಕ್ ಮಾಡಿರ್ತಾರೆ ಅಂತ. ಸೊ ಈ ವಿಡಿಯೋ ಆದಮೇಲೆ ನೀವು ನಿಮ್ಮ ಪ್ರಾಬಬಲ್ ಪ್ಲೇಯಿಂಗ್ 11ನ ತಿಳಿಸಿ. ಫಸ್ಟು ಈಗ ಮಿಕ್ಕಿರೋ ಬ್ಯಾಲೆನ್ಸ್ ಬಂದ್ಬಿಟ್ಟು ಆರ್ ಸಿ ಬಿ ಹತ್ರ 80.65 ಕೋಟಿನ ಖರ್ಚು ಮಾಡಿದ್ದಾರೆ. 83 ಕೋಟಿಲಿ 80.65 ಕೋಟಿ ಖರ್ಚು ಮಾಡಿದ್ದಾರೆ. ಇನ್ನು ಮಿಕ್ಕಿರೋದು ಬರೀ 2.35. ಅದೂ ಇನ್ನೂ ಒಂದು 4 ಪ್ಲೇಯರ್ಸ್ನ ತೊಗೊತಾರೆ, 3 ಪ್ಲೇಯರ್ಸ್ ತೊಗೊತಾರೆ ಅಂದ್ಕೊಂಡಿದ್ದೀನಿ. ಈಗ ಟೋಟಲ್ ಆಗಿರೋದು ನಮಗೆ 19 ಜನ ಪ್ಲೇಯರ್ಸ್ ಇದ್ದಾರೆ 25 ಜನದಲ್ಲಿ. ಸೊ ಅದರಲ್ಲಿ 12 ಇಂಡಿಯನ್ಸು ಮತ್ತು ಅದರಲ್ಲಿ 7 ಜನ ಫಾರಿನರ್ಸು. ಸೊ ಇದು ಟೋಟಲ್ ಮೆಂಬರು. ಇವತ್ತು ಯಾರನ್ನು ತೊಗೊಂಡಿದ್ದಾರೆ ಅಂದರೆ ಇಬ್ಬರು ಬ್ಯಾಟರ್ ಆ್ಯಡ್ ಆಗಿದ್ದಾರೆ. ಒಬ್ಬರು ಸ್ವಸ್ತಿಕ್ ಚಿಕಾರ ಅಂತ. ಸೊ ಲಾಸ್ಟಲ್ಲಿ ತೊಗೊಂಡ್ರು, ಈಗ ಜಸ್ಟ್ ತೊಗೊಂಡ್ರು 30 lakhs ಕೊಟ್ಬಿಟ್ಟು. ಸೊ ಅವರು ಬ್ಯಾಟರಾಗಿ ತೊಗೊಂಡಿದ್ದಾರೆ, ಸುಮ್ಮನೆ ಇಟ್ಕೊಂಡಿರ್ತಾರೆ ಬ್ಯಾಕಪ್ಪಿಗೆ. ಗೊತ್ತಿಲ್ಲ ಅವ್ರು ಯಾವ ಥರ ಆಡ್ತಾರೆ ಏನೂ ಗೊತ್ತಿರಲ್ಲ ಗುರು. ಅದಾದಮೇಲೆ ನಮ್ಮ ಕರ್ನಾಟಕ ಪ್ಲೇಯರ್ನ ಒಬ್ಬ ಪ್ಲೇಯರ್ನ ತೊಗೊಂಡಿದ್ದಾರೆ, ದೇವದತ್ ಪಡಿಕ್ಕಲ್ ಅವರು. ಸೊ ಬೆಂಗಳೂರು ಬುಲ್ಸ್ ಮ್ಯಾಚ್ ಇತ್ತು, ಅದಕ್ಕೆ ಮ್ಯಾಚ್ ನೋಡ್ತಾ ಇದ್ದೆ. ಅಟ್ ಎ ಟೈಮ್ ಆಕ್ಷನ್ ನೋಡ್ತಿದ್ದೆ, ಅದಕ್ಕೆ ಬೆಂಗಳೂರು ಬುಲ್ಸ್ ಅಂತ ಬಂದ್ಬಿಡ್ತು. ಸೊ ಆರ್ ಸಿ ಬಿ ದೇವದತ್ ಪಡಿಕ್ಕಲ್ ಅವ್ರನ್ನ ತೊಗೊಂಡಿದ್ದಾರೆ. ಸೊ ವಾಪಸ್ ಬಂದಿದ್ದಾರೆ ಅಂತ ಹೇಳ್ಬೋದು ಟೀಮಿಗೆ. ಆದರೆ ಅವರು ಟೀಮ್ ಬಿಟ್ಟು ಆರ್ ಸಿ ಬಿ ಯಾವಾಗ ಬಿಟ್ಟು ಆದರೂ ಅವಾಗಿಂದ ಬೇರೆ ಟೀಮ್ಗೆ ಹೋಗಿ ಯಾವತ್ತೂ ಪರ್ಫಾರ್ಮೇ ಮಾಡಿಲ್ಲ ಅವರು. ಸೊ ಈಗ ವಾಪಸ್ ಬಂದಿದ್ದಾರೆ, ಚಾನ್ಸ್ ಸಿಗೋದು ಸ್ವಲ್ಪ ಡೌಟ್ ಇದೆ. ಸೊ ನೋಡೋಣ ಯಾವ ಥರ ರೋಲ್ ಕೊಡ್ತಾರೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಅವ್ರಿಗೆ. ಮತ್ತು ನೆಕ್ಸ್ಟು ಇವತ್ತು ಆಲ್ರೌಂಡರ್ಸಲ್ಲಿ ಫಸ್ಟು ಪಿಕ್ ಮಾಡಿರೋದು ಸ್ವಪ್ನಿಲ್ ಸಿಂಗ್. ಅವ್ರನ್ನ RTM ಯೂಸ್ ಮಾಡ್ಕೊಂಡು ತೊಗೊಂಡ್ರು. ಲಾಸ್ಟ್ ಸೀಸನ್ ನಿಮಗೆ ಗೊತ್ತು, ಒಂದು 8 ಮ್ಯಾಚನ್ನು ಆಡಿದ್ರು ಆರ್ ಸಿ ಬಿಗೆ. ಅದರಲ್ಲಿ ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ರು. ಸೊ ಅದಕ್ಕೆ ಅವ್ರನ್ನ ಸ್ವಪ್ನಿಲ್ ಸಿಂಗ್ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಮತ್ತು ಇನ್ನೊಂದು ಇವರಿಗೆ ಲಾಸ್ಟಲ್ಲಿ ಬಿಡ್ ಮಾಡಿದ್ರು, ಯಾರು ಜಾಕೋಬ್ ಬೆಥಿಲ್ ಅಂತೆ, ಆಲ್ರೌಂಡರು, ಇಂಗ್ಲೆಂಡ್ ಪ್ಲೇಯರು. ಸೊ ಜಾಸ್ತಿ ಇಂಗ್ಲೆಂಡ್ ಪ್ಲೇಯರ್ಸ್ ಇದ್ದಾರೆ ಗುರು. ಅವನ ಹೆಸರು ಬೋರ್ಡ್ ನನ್ನ ಮಗ, ಅವನು ಇಂಗ್ಲೆಂಡ್ ಅವನೇ ಇರಬೇಕು. ಸೊ ಅದಕ್ಕೆ ಬರೀ ಜಾಸ್ತಿ ಇಂಗ್ಲೆಂಡ್ ಪ್ಲೇಯರ್ಸೇ ಇದ್ದಾರೆ. ಸೊ ಅದರಲ್ಲಿ ಇವರು ಒಬ್ಬರು ಜಾಕೋಬ್ ಬೆಥೆಲ್ ಅಂತ. ಸೊ ಇನ್ನೊಂದು ವೆಸ್ಟ್ ಇಂಡೀಸ್ ಪ್ಲೇಯರು ರಮೋರಿಯಾ ಶಫರ್ಡ್ ಅವ್ರು ಬಂದಿದ್ದಾರೆ. ಸೊ ಆಲ್ರೌಂಡರು, ಲೈಕ್ ಲೋಡೊಂದು ಆರ್ಡರು ಬೇಕಾಗ್ತಾರೆ ನಮಗೆ ಬ್ಯಾಟಿಂಗ್ ಆಡೋಕ್ಕೆ. ಮತ್ತು ಇನ್ನೊಬ್ಬರು ಕೃಣಾಲ್ ಪಾಂಡ್ಯ, ಇದು ಓಕೆ ಬೈ ಅಂತ ಹೇಳ್ತೀನಿ. ಕೃಣಾಲ್ ಪಾಂಡ್ಯ ಅವ್ರಿಗೆ ಎಷ್ಟು 5.25 ಕೋಟಿ ತೊಗೊಂಡಿದ್ದು ಕೃಣಾಲ್ ಪಾಂಡ್ಯ ಅವ್ರನ್ನ. ಸೊ ಇದೊಂದು ಒಳ್ಳೆ ಓಕೆ ಬೈ ಅಂತ ಹೇಳ್ತೀನಿ. ಆಮೇಲೆ ಈ ಟೀಮ್ ಡೇವಿಡ್ಡು ಮೋಸ ಮಾಡಿದ್ದಾರೆ ಅಂತ ಹೇಳ್ಬೋದು ಮುಂಬೈ ಇಂಡಿಯನ್ಸ್ ಅವರು. ಇಬ್ಬರು ಮಾತಾಡ್ಕೊಂಡ್ಬಿಟ್ಟಿದ್ರೇನೋ, ಅಲ್ಲೇನೋ ವಾಶ್ರೂಮ್ಗೆ ಹೋಗಿರ್ತಾರೇನೋ ಇಬ್ಬರು, ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಮತ್ತು ಮುಂಬೈ ಮ್ಯಾನೇಜ್ಮೆಂಟು. ಗುರು, ನಾನು ನಿಮಗೆ ಟೀಮ್ ಡೇವಿಡ್ನ ಈಸಿಯಾಗಿ ಬಿಡ್ಕೊಂಡು ಕೊಡ್ತೀನಿ, ನೀನು ನನಗೆ ವಿಲ್ ಜಾಕ್ಸ್ನ ಈಸಿಯಾಗಿ ಬಿಡ್ಕೊಂಡು ಕೊಡು ಅಂತ ಪ್ಲ್ಯಾನ್ ಹಾಕೊಂಡ್ಬಿಟ್ರೇನೋ ಈ ನನ್ನ ಮಕ್ಕಳು. ಸೊ ಆರಾಮಾಗಿ ವಿಲ್ ಜಾಕ್ಸ್ನ 5.25 ಕೋಟಿಗೆ, ಅದು RTM ಯೂಸ್ ಮಾಡಲಿಲ್ಲ ಕಚಡ ನನ್ನ ಮಕ್ಕಳು. ನಮ್ಮವ್ರಿಗೆ RTM ಯೂಸ್ ಮಾಡೋದೇ ಗೊತ್ತಿಲ್ಲ, ಸುಮ್ಮನೆ ಅದು ಇಡಲೇಬೇಡ್ದು ಗುರು, ವೇಸ್ಟ್ ನನ್ನ ಮಕ್ಕಳು. ಸುಮ್ಮನೆ ಮುಚ್ಕೊಂಡು ಇದ್ರ ಬದಲು ನನ್ನ ಮಕ್ಕಳ ರಿಟೈನರ ಮಾಡ್ಕೋಬೋದಿತ್ತು ವಿಲ್ ಜಾಕ್ಸ್ನ. ನೀವು ಈ ಥರ ಕಚಡ ಕೆಲಸ ಮಾಡ್ತೀರ ಅಂದಿದ್ರೆ. ಒಳ್ಳೆ ಪ್ಲೇಯರೆಲ್ಲ ಬಿಟ್ಬಿಟ್ಟು ಸಾಯ್ತಿರೋಲ್ಲ ಬೇರೆ ಟೀಮ್ಗೆ. ಅವ್ರ ಟೀಮ್ಗೆ ಏನೋ ಕೊರತೆ ಇರೋದು. ಆ ಟಾಪ್ 5 ಜನ ಹೆಂಗಿದ್ದಾರೆ ಬೆಂಕಿ ಥರ ಇಂಡಿಯನ್ ಬ್ಯಾಟ್ಸ್ಮನ್ಗಳು. ನಮಗೆ ಇಲ್ಲಿ ಬ್ಯಾಟಿಂಗ್ ಎಲ್ಲ ಅಂತ ಕೊರ್ಕೊಂಡು ಕೂತಿದ್ರೆ ನಾವು ಒಳ್ಳೆ ಪ್ಲೇಯರ್ನ ಅವನಿಗೆ ಕೊಟ್ಟಿದ್ದೀರ ಮುಂಬೈ ಇಂಡಿಯನ್ಸ್ ಅವ್ರಿಗೆ. ನಿಮಗೆ ಅದು ಏನರಲ್ಲಿ ಬುದ್ಧಿ ಬರುತ್ತೋ ಹೋಗ್ರಿ. ಸೊ ಅವ್ರು ಟೀಮ್ ಡೇವಿಡ್ನ ಹಾಕೊಂಡಿದ್ದಾರೆ, ಅವರು ಲಾಸ್ಟ್ ಫಿನಿಷರ್ ಆಗಿ ಆಡ್ತಾರೆ. ಆಮೇಲೆ ಇನ್ನೊಬ್ಬ ನಮ್ಮ ಕರ್ನಾಟಕ ಪ್ಲೇಯರ್ ಮನೋಜ್ ಬಾಂಡ್ಗೆ, ಅವ್ರು ಲಾಸ್ಟ್ 3 ಸೀಸನಿಂದ ಆರ್ ಸಿ ಬಿಲೇ ಇದ್ದಾರೆ. ಸೊ ಈ ಸತಿ ಯಾರ ಚಾನ್ಸ್ ಕೊಡ್ರೋ ನನ್ನ ಮಕ್ಕಳ, ಚಾನ್ಸ್ ಕೊಡ್ರಿ ಅವನಿಗೆ. ಈ ಸತಿ ಸ್ಟ್ರಾಂಗ್ ಮಾಡಿರೋದಂದರೆ ಬಾಲಿಂಗ್ ಅಟ್ಯಾಕ್ ಅಂತ ಹೇಳ್ಬೋದು. ಬಾಲಿಂಗ್ ಅಟ್ಯಾಕು ಒಂದು ಸ್ವಲ್ಪ ಬೆಟರಾಗಿ ಕಾಣಿಸ್ತಾ ಇದೆ ಲಾಸ್ಟ್ 2-3 ಸೀಸನ್ಗಿಂತ. ಸೊ ನಿಮಗೆ ಇವತ್ತು ಬೈ ಮಾಡಿದ್ದಂದರೆ
ನುಮನ್ ನುಮನ್ ತುಷೇರಾ ಅವರು ವಸತಿ ಮುಂಬೈಯಲ್ಲಿ ಆಡಿದ್ರಲ್ಲ, ಮುಂಬೈ ಇಂಡಿಯನ್ಸ್ಗೆ ಆಡಿದ್ರಲ್ಲ, ಅವ್ರನ್ನ ಬೈ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಒಂದು 3.25 ಕೋಟಿಯನ್ನು ಕೊಟ್ಟು ಬೈ ಮಾಡಿದ್ರು. ಆಮೇಲೆ ಇದು ಬೆಂಕಿ ಬೈ, ಭುವನೇಶ್ವರ್ ಕುಮಾರ್. ಇದೆ ಈ ಫುಲ್ ಈಗ ಬೈ ಮಾಡಿದ್ರಲ್ಲ, ಎಷ್ಟು ಜನ ಬೈ ಮಾಡಿದ್ರು? 3 ಜನ ಇದ್ದರು, ಅದ್ರಲ್ಲಿ 19 ಜನ ಅಂದರೆ 16 ಜನ ಬೈ ಮಾಡಿದ್ದಾರೆ ನೋಡು. 16 ಜನ ಬೈ ಮಾಡಿರೋದ್ರಲ್ಲಿ ಬೆಸ್ಟ್ ಬೈ ಅಂದರೆ ಭುವನೇಶ್ವರ್ ಕುಮಾರ್ ಅಂತ ಹೇಳ್ತೀನಿ. ಕ್ಲಾಸ್ ಬಾಲರು. ನಿಮಗೆ ಪವರ್ ಪ್ಲೇಯಲ್ಲೂ ಮಾಡ್ತಾರೆ, ಮಿಡಲಲ್ಲೂ ಮಾಡ್ತಾರೆ, ಡೆತ್ತಲ್ಲೂ ಬೇಕಾದ್ರೆ ಮಾಡ್ಕೊಂಡು ಕೊಡ್ತಾರೆ. ಸೊ ನಮ್ಮ ಚಿನ್ನಸ್ವಾಮಿಲಿ ಅವ್ರ ಬಾಲಿಂಗು ಸೆಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಸ್ವಿಂಗ್ ಮಾಡೋಕ್ಕೆ. ಸೊ ಒಳ್ಳೆ ಪಿಕ್ ಅಂತ ಹೇಳ್ತೀನಿ ಭುವನೇಶ್ವರ್ ಕುಮಾರ್ದು. ಸೊ ಇಷ್ಟು ಇವತ್ತು ಬೈ ಮಾಡಿರೋ ಪ್ಲೇಯರ್ಸ್ಗಳು. ಇನ್ನೂ ಒಂದು 2 ಪ್ಲೇಯರ್ 3 ಪ್ಲೇಯರ್ ಬೈ ಮಾಡ್ತಾರೆ. ಅದು ಸುಮ್ಮನೆ ಬ್ಯಾಕಪ್ಪಿಗೆ ಅಂತ ಬೈ ಮಾಡ್ತಾರೆ. ಈಗ ಹೇಳಿದ್ನಲ್ಲ ಮೇನ್ ಪ್ಲೇಯರ್ಸು, ಸೊ ಅವರಿಗೆ ಬ್ಯಾಕಪ್ ಆಗಿ ಬೈ ಮಾಡ್ಕೊತಾರೆ. ಈಗ ಇದರೊಳಗೆ ನಾನು ಪ್ಲೇಯಿಂಗ್ 11 ಮಾಡೋದಿದ್ರೆ ಗೊತ್ತಿಲ್ಲ ನನಗೆ ಇವ್ರನ್ನ ಆಡಿಸ್ತಾರೋ ಇಲ್ವೋ ಅಂತ. ಚಾನ್ಸ್ ಕೊಡಲ್ಲ ಅಂದ್ಕೊಂಡಿದ್ದೀನಿ. ಮೋಸ್ಟ್ಲಿ ಫಾರ್ಮಲ್ಲಿಲ್ಲ. ಯಾರಪ್ಪ ಇವ್ರ ಹೆಸರು? ದೇವದತ್ ಪಟಿಕಲ್ ಅವರು. ಸೊ ಅವ್ರಿಗೆ ಫಾರ್ಮಲ್ಲಿಲ್ಲ. ಸೊ ನನ್ನ ಪ್ರಕಾರ ಸಾಲ್ಟು ಮತ್ತು ಕೊಹ್ಲಿನೇ ಓಪನ್ ಮಾಡ್ತಾರೆ. ಈಗ ಒನ್ ಡೌನು ನಾನು ನಂಬರ್ 3 ಬೆಳಗ್ಗೆ ಹೇಳಿದ್ದೆ, ವಿಡಿಯೋ ಮಾಡಿದ್ದೆ ನಿಮಗೆ. ಡೇ ಒಂದು ಯಾವ ಥರ ಇತ್ತು ಆಪ್ಷನ್ ಅಂತ ಆ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ವಿಲ್ ಜಾಕ್ಸ್ನ ತೊಗೊಂಡು ನಂಬರ್ 3 ಹಾಕ್ತಾರೆ ಪಕ್ಕ ಅಂತ. ಸೊ ಅದಾಗಲ್ಲ. ಸೊ ನಂಬರ್ 3 ನಾನು ರಜತ್ ಪಟಿದಾರ್ನೇ ನೋಡ್ತೀನಿ. ಆಮೇಲೆ ನಂಬರ್ 4 ನಾನು ಇವರು ಜಿತೇಶ್ ಶರ್ಮಾ. ನಂಬರ್ 4 ಜಿತೇಶ್ ಶರ್ಮಾನ ಆಡಿಸ್ತೀನಿ. ಮತ್ತು ನಂಬರ್ 5 ನಾನು ಲಿವಿಂಗ್ಸ್ಟನ್ ಕಲ್ಲು ಅವ್ರನ್ನ ಆಡಿಸ್ತೀನಿ. ಮತ್ತು ನಂಬರ್ 6 ನಾನು ರಮಾರಿಯೋ ಶಫರ್ಡ್. ನಂಬರ್ 7 ನಾನು ಟೀಮ್ ಡೇವಿಡ್. ನಂಬರ್ 8 ಕೃಣಾಲ್ ಪಾಂಡ್ಯ. ನಂಬರ್ 9 ಭುವನೇಶ್ವರ್ ಕುಮಾರ್. ನಂಬರ್ 10 ಅವ್ರ ಹೆಸರು ನಂಬರ್ 10 ಯಾರಪ್ಪ ಇವರು? ಜೈ ಸೇಜಲ್ವುಡ್ಡು. ಮತ್ತು ನಂಬರ್ 11 ಭುವನೇಶ್ವರ್ ಕುಮಾರು. ಎಸ್ ದಯಾಲ್ ಹೇಳಿದೆ ಅನ್ಕೊತೀನಿ. ಅದೇ ಲಾಸ್ಟ್ 3 ಜನ ಫಾಸ್ಟ್ ಬೌಲರ್ಸು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಏನೋ ಫಸ್ಟು ನಾವು ಬ್ಯಾಟಿಂಗ್ ಆಡ್ತಾಯಿದ್ರೆ ಇನ್ನೊಬ್ಬ ಬಾಲರ್ನ ಇಟ್ಕೊಂಡಿರ್ತೀವಿ, ಎಕ್ಸ್ಟ್ರಾ ಬಾಲರು. ಸೊ ನನ್ನ ಪ್ರಕಾರ ಶುವೇಶ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾರೆ RCBಗೆ. ಸೊ ಇಷ್ಟು ಈಗ ಪ್ಲೇಯಿಂಗ್ 11 ಅವ್ರು ಮಾಡಿರೋ ಪ್ರಕಾರ. ನುಮನ್ ತುಷಾರನೂ ಅಷ್ಟೇ, ಯಾರನ್ನ ಚೆನ್ನಾಗಿ ಮಾಡಲಿಲ್ಲ ಅಂದರೆ, ಅಕಸ್ಮಾತ್ ಎಸ್ ದಯಾಲ್ ಅವರು ಫಾರ್ಮಲ್ಲಿಲ್ಲ ಅಂದರೆ, ಲೈಕ್ ಹೇಜಲ್ವುಡ್ ಅವರು ಏನು ಅಷ್ಟೊಂದು ಚೆನ್ನಾಗಿ ಮಾಡಲಿಲ್ಲ ಅಂದರೆ, ಸೊ ಅವ್ರಿಗೊಂದು ಚಾನ್ಸ್ ಸಿಗ್ಬೋದು. ಸೊ ಅಷ್ಟೇ. ಸ್ವಪ್ನಿಲ್ ಸಿಂಗಿಗೆ ಯಾಕೆ ತೊಗೊಂಡ್ರೋ ಗೊತ್ತಿಲ್ಲ. ಮೋಸ್ಟ್ಲಿ ಆಡಿಸ್ತಾರ, ನನಗೇನೋ ಡೌಟು ಗುರು ಆಡಿಸೋದು. ಸುಮ್ಮನೆ ತೊಗೊಂಡು ಇಟ್ಕೊಂಡಿದ್ದಾರೆ ಅಷ್ಟೇ. ಮನೋಜ್ ಬಾಂಡ್ಗೆ ಇಲ್ಲಾಂದರೆ ರಮೇರಿಯೋ ಶಫರ್ಡ್ ಹೇಳಿದ್ನಲ್ಲ, ಅವ್ರೇನೋ ಚೆನ್ನಾಗಿ ಆಡಲಿಲ್ಲ ಅಂದರೆ ಒಂದೇ ರೀತಿ ನಮ್ಮ ಮನೋಜ್ ಬಾಂಡ್ಗೆ ನಿಲ್ಲಿಸ್ಬೇಕು. ಸೊ ಅವ್ರು ಸುಮ್ಮನೆ ಇಟ್ಕೊಂಡಿದ್ದೀರಾ 3 ವರ್ಷ. ಸೊ ಚಾನ್ಸ್ ಕೊಡಿ, ಅವ್ರಿಗೆ ಪ್ರೂವ್ ಮಾಡ್ಕೊತಾರೆ. ಇವ್ರನ್ನ ಬೇರೆ ತೊಗೊಂಡ್ರಲ್ಲ, ರಶೀದಾರ್ ಸಲಾಮ್. ಅವ್ರನ್ನ ಎಲ್ಲ ಆಡಿಸ್ತಾರೋ ಗೊತ್ತಿಲ್ಲ ಗುರು. ಏನೋ ಈ ಸತಿ ಬಾಲಿಂಗ್ ಚೆನ್ನಾಗಿದೆ ಗುರು. ಬಾಲಿಂಗು ಈ ಸತಿ ಬೆಟರ್ ಅಂತ ಹೇಳ್ತೀನಿ. ಸೊ ಈ ಸತಿ ಸ್ವಲ್ಪ ಬ್ಯಾಟಿಂಗೆಲ್ಲ ಒಂದು ಸ್ವಲ್ಪ ಚಿಂತೆ ಇರೋದು. ಲೈಕ್ ನಂಬರ್ 3 ನಂಬರ್ 4 ನಂಬರ್ 3 ನಮಗೆ ಬರ್ತಾರೆ ಮಿಡಲ್ ಆರ್ಡರಲ್ಲಿ. ಪಟಿದಾರು ನನಗೆ ಜಿತೇಶ್ ಶರ್ಮಾ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ ಗುರು. ಸುಮ್ಮನೆ ಅವ್ರಿಗೆ 11 ಕೋಟಿ ಕೊಟ್ಟು ತೊಗೊಂಡಿದ್ದಾರೆ. ಅದ್ರ ಬದಲು ಎಂಥ ಆಲ್ರೌಂಡರ್ ಸಿಗ್ತಾಯಿದ್ರು. ಲೈಕ್ ಎಕ್ಸ್ಪೀರಿಯೆನ್ಸ್ ಇರೋರನ್ನ ತೊಗೋಬೋದಿತ್ತು. ಈ ಜಿತೇಶ್ ಶರ್ಮಾ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ. ಏನಂತ ಗೊತ್ತಿಲ್ಲ, ಅವ್ರು ಆಡ್ತಾರೋ ಅಂತಲೂ ಗೊತ್ತಿಲ್ಲ. ಗೊತ್ತಾಗುತ್ತೆ IPL ಬಂದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಆಡ್ತಾರೆ ಅಂದ್ಬಿಟ್ಟು. ಸೊ ನನ್ನ ಪ್ಲೇಯಿಂಗ್ 11 ಇದು ಓಕೆ ಅಂತ ಹೇಳ್ಬೋದು. ಈ ಟೀಮಲ್ಲಿ ಇದೇ ಟೀಮಲ್ಲಿ ಈಗ KL ರಾಹುಲ್ ಇದ್ದಿದ್ರೆ ಹೆಂಗಿರ್ತಿತ್ತು ಗುರು. ಆ KL ರಾಹುಲ್ ವಿಲ್ ಜಾಕ್ಸ್ ಅವೆರಡೇ ಬೈ ಮಾಡಿದರೆ ಸಾಕಾಗ್ತಿತ್ತು ಗುರು. ನಿಮಗೆ ಕ್ರೇಜಿ ಅಂತ ಹೇಳ್ಬಿಡ್ತಿದ್ವಿ ನಾವು. ಕ್ರೇಜಿ ಪಿಕ್ಗಳು ಮಾಡಿದ್ರು, ಚಿಂದಿ ಆಪ್ಷನ್ ಮಾಡೋದು ಈ ಸತಿ RCB ಅಂತ ಹೇಳ್ತಾ ಇದ್ವಿ. ಸೊ ನೀವು ಆ 2 ಬೈ ತಪ್ಪು ಮಾಡಿದ್ದಕ್ಕೆ ಆ ಹೇಜಲ್ವುಡ್ ಎಲ್ಲ ಬೇಕೇ ಇರಲ್ಲ ಗುರು. ಹೇಜಲ್ವುಡ್ ಎಲ್ಲ 12.50 ಕೋಟಿ ಕೊಟ್ಟಿದ್ದೀರಾ ನನ್ನ ಮಗನಿಗೆ. ಅದ್ರ ಬಲ್ಲಿ ತುಷಾರೇನೇ ಪರವಾಗಿಲ್ಲ. ನವನ್ ತುಷಾರ ಇಷ್ಟೊಂದು ಬಾಲಿಂಗ್ ಆಪ್ಷನ್ ಇದ್ದಾಗ ಹೇಜಲ್ವುಡ್ ಯಾಕೆ ವೇಸ್ಟು. ಅದ್ರ ಬಲ್ಲಿ ನೀವು KL ರಾಹುಲ್ನ ತೊಗೋಬೋದಿತ್ತು. ಆಮೇಲೆ ವಿಲ್ ಜಾಕ್ಸ್ನು ಬಿಟ್ರಿ. ಅದು ಏನು ಜಾಸ್ತಿ ದುಡ್ಡು ಕೊಡ್ತಾನ ಅವನು ಅಂಬಾನಿ ಅವನು. ಒಳ್ಳೆ ಪ್ಲೇಯರ್ಸ್ನೆಲ್ಲ ಬಿಟ್ಬಿಟ್ಟು ಸಾಯ್ತೀರ ಕಂಡ್ರಲ್ಲ ನೀವು. ಚೆನ್ನಾಗಿ ಬೆಳೆಸಿರೋ. ಈಗ ಸಿರಾಜ್ನು ಬಿಟ್ರಿ. ಇವನು ಯಾರೋ ಸಲಾಮ್ನ ಅವನು ಚೆನ್ನಾಗಿ ಆಡಿದ್ದಾನೆ, ಡೆಲ್ಲಿಗೆ ಚೆನ್ನಾಗಿ ಆಡಿದ್ದಾನೆ. ಇಲ್ಲಿ RCB ಹೆಂಗೆ ಆಡ್ತಾನಂತ ಗೊತ್ತಿಲ್ಲ. ಅವನಿಗೆ ಕೊಟ್ಟು 6 ಕೋಟಿ ಹೋಗಿ ತೊಗೊಂಡಿದ್ದೀರಾ.
ಬೆಳೆಸ್ತೀರಾ ಪ್ಲೇಯರ್ಸ್ನ, ಆಮೇಲೆ ಹಂಗೆ ಬಿಟ್ಬಿಡ್ತೀರಾ. ಆಮೇಲೆ ಈಗ ರಜತ್ ಪಡಿದಾರನು ಹಂಗೆ ಮಾಡ್ತೀರಾ ನಾವು ಮೋಸ್ಟ್ಲಿ. ನೆಕ್ಸ್ಟ್ ಸೀಸನ್ನು ಜೈ ಅನ್ನಿಸ್ಬಿಡ್ತೀರಾ ಏನ್ರು. ಒಬ್ಬ ಕೊಹ್ಲಿ ವಿರಾಟ್ ಕೊಹ್ಲಿ ಒಬ್ಬನ ಇಟ್ಕೊಂಡು ನೋಡಿ ನಾವು ಎಂಥ ಪ್ಲೇಯರ್ನ ಕೊಟ್ಟಿದ್ವಿ ಇಂಡಿಯಾಗೆ ಅಂತ ಹೇಳ್ತೀರೇನ್ರು ನೀವು. ನನ್ನ ಮಕ್ಕಳ ಹೋಗ್ರಿ. ಸೊ ಓಕೆ, ಏನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇನಿಲ್ಲ. ಓಕೆ, ಆಪ್ಷನ್ ಮಾಡಿದ್ದಾರೆ ಮ್ಯಾನೇಜ್ಮೆಂಟು. ಈ ಕೆ ಎಲ್ ರಾಹುಲ್ ಮತ್ತು ವಿಲ್ ಜಾಕ್ಸ್ ಇಟ್ಕೊಂಡಿದ್ರೆ ನಮ್ಮದೇ ಬೆಸ್ಟ್ ಆಪ್ಷನ್ ಮಾಡಿದ್ದಾರೆ ಅಂತ ಹೇಳ್ತಿದ್ದೆ ನಾನು. ಸೊ ಅವೆರಡು ಪ್ಲೇಯರು ನಮಗೆ ಮ್ಯಾಟ್ರ್ ಆಗೇ ಆಗುತ್ತೆ ಗುರು, ನೀವೆಷ್ಟೇ ಇದು ಮಾಡಿ. ಸೊ ಇಷ್ಟ ಆಗಿತ್ತು ವಿಡಿಯೋ. ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲೂ. ಟೇಕ್ ಕೇರ್, ಬಾಯ್.